ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 43. ಕ್ಷಮಾಳ ಬದುಕಿನಲ್ಲಿ ಒಂದೇ ದಿನದಲ್ಲಿ 3 ಅಪರಿಚಿತರ ಆಗಮನವಾಗಿತ್ತು. ಎಂದಿಗಿಂತ ಮುಂಚಿತವಾಗಿಯೇ ಕಂಪನಿಗೆ ಬಂದು ಕ್ಷಮಾಳ ಬರುವಿಕೆಯನ್ನೇ ಎದುರು ನೋಡುತ್ತಿದ್ದ ಶ್ರೀಪತಿ ಅವಳು ಬಂದೊಡನೆ ನಗುಮುಖದೊಂದಿಗೆ ಅವಳನ್ನು ಸ್ವಾಗತಿಸಿದನು. ಬನ್ನಿ ಮಿಸ್ ಕ್ಷಮಾ, ನಾನು ನಿಮಗಾಗಿಯೇ ಕಾಯ್ತಾ ಇದ್ದೆ. ಅವಳ ಆಕರ್ಷಕ ಕಣ್ಣುಗಳು ಮತ್ತೊಮ್ಮೆ ಅವನನ್ನು ಬರಸೆಳೆದಿದ್ದವು. ನನಗಾಗಿ ಕಾಯ್ತಾ ಇದ್ರಾ? ಕ್ಷಮಾ ಕತ್ತೆತ್ತಿ ಆಶ್ಚರ್ಯದ ಕಣ್ಣುಗಳಿಂದ ಶ್ರೀಪತಿಯನ್ನೇ ದಿಟ್ಟಿಸಿದಳು. ಛೇ, ಏನೋ ಹೇಳೋಕ್ಕೋಗಿ ಏನೋ ಹೇಳ್ಬಿಟ್ನಲ್ಲ. ತನ್ನ ನಡೆಗೆ ತನ್ನನ್ನೇ ಶಪಿಸಿಕೊಂಡ ಶ್ರೀಪತಿ, ಅಮ್ಮ ಹೇಳಿದ್ರಲ್ಲ, ಅದಕ್ಕೆ ಇವತ್ತು ನೀವು ಖಂಡಿತ ಬಂದೇ ಬರ್ತೀರಾ ಅಂತ ಗೊತ್ತಿತ್ತು. ನಿಮಗೆ ಇದು ಹೊಸ ಪ್ಲೇಸ್ ಅಲ್ವಾ, ಎಲ್ಲಿಗೆ ಹೋಗಬೇಕು ಏನು ಅಂತ ಗೊತ್ತಾಗೋದಿಲ್ಲ ಅಂತ ಇಲ್ಲಿಯೇ ನಿಂತಿದ್ದೆ ಎಂದು ನಾಲಿಗೆ ಕಚ್ಚಿಕೊಂಡನು. ಓಹ್ ಹೌದಾ, ತುಂಬ ಥ್ಯಾಂಕ್ಸ್. ಅವಳು ಮುತ್ತು ದೂರುವಂತೆ ಮಾತನಾಡುತ್ತಿದ್ದರೆ ಶ್ರೀಪತಿ ನಿಂತಲ್ಲಿಯೇ ಕಳೆದು ಹೋದನು. ಸರ್, ನಾನಿಲ್ಲಿ ಯಾವ ಕೆಲಸ ಮಾಡಬೇಕು? ಅವಳ ಮಾತಿಗೆ ಎಚ್ಚೆತ್ತವನು, ಸಾರಿ, ನಿಮ್ಮನ್ನು ಇಲ್ಲಿಯೇ ನಿಲ್ಲಿಸ್ಕೊಂಡು ಮಾತನಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ವರ್ಕರ್ಗಳಿಗೆ ನಿಮ್ಮ ಪರಿಚಯ ಮಾಡಿಸ್ತೀನಿ. ನಿಮ್ಮ ಕೆಲಸ ಏನು ಅಂತ ಅಮ್ಮನೇ ನಿಮಗೆ ಎಲ್ಲವನ್ನೂ ಹೇಳ್ತಾರೆ ಎನ್ನುತ್ತಾ ಅವನು ಮುಂದೆ ನಡೆದರೆ ಕ್ಷಮಾ ಅವನನ್ನು ಹಿಂಬಾಲಿಸಿದಳು. ಶ್ರೀಪತಿ ಇತರೆ ಕೆಲಸಗಾರರ ಪರಿಚಯ ತಿಳಿಸಿ ಅಹಲ್ಯಾದೇವಿಯವರ ಕ್ಯಾಬಿನ್ಗೆ ತೆರಳಿದನು. ಅಮ್ಮ, ನಿನ್ನೆ ಹೇಳಿದ್ರಲ್ಲ, ಕ್ಷಮಾ ಅವರು ಬಂದಿದ್ದಾರೆ ಎಂದು ಅಹಲ್ಯಾದೇವಿಯವರಿಗೆ ವಿಷಯ ಮುಟ್ಟಿಸಿದ ಶ್ರೀಪತಿ ಕ್ಷಮಾಳಿಗೆ ಯಾವ ಕೆಲಸ ಕೊಡಬೇಕೆಂದು ವಿಚಾರಿಸಿದನು. ಹೌದಾ, ಒಳ್ಳೆಯದು. ನಿನ್ನೆ ಅವಳು ಕ್ವಾಲಿಫಿಕೇಷನ್ ಬಗ್ಗೆ ಮಾತನಾಡಿದ್ದನ್ನು ಕೇಳಿ ನಾನು ಆ ಮಗು ಬರ್ತಾಳೋ ಇಲ್ವೋ ಅಂದ್ಕೊಂಡಿದ್ದೆ. ಸರಿ, ನಾನೇ ಅವಳ ಬಳಿ ಮಾತನಾಡ್ತೀನಿ. ಈಗ ಎಲ್ಲಿದ್ದಾಳೆ? ಕ್ಷಮಾಳ ಹೆಸರು ಕೇಳುತ್ತಿದ್ದಂತೆ ಶ್ರೀಪತಿಯಂತೆ ಅವರ ಮುಖವು ವಿಕಸಿತಗೊಂಡಿತು. ಅವರನ್ನು ಗೆಸ್ಟ್ ರೂಮ್ನಲ್ಲಿ ಕೂರಿಸಿದ್ದೀನಿ ಎಂದ ಶ್ರೀಪತಿ ಅಹಲ್ಯಾದೇವಿಯವರನ್ನು ವಿಶ್ರಾಂತಿ ಕೋಣೆಗೆ ಕರೆದುಕೊಂಡು ನಡೆದನು. ಅಹಲ್ಯಾದೇವಿಯವರು ಒಳ ಹೋಗುತ್ತಲೇ ಎದ್ದು ನಿಂತು ಗೌರವ ಸೂಚಿಸಿದ ಕ್ಷಮಾ ಕೈ ಜೋಡಿಸಿ ನಮಸ್ತೆ ಮೇಡಮ್ ಎಂದು ಮುಗುಳು ನಗೆ ಬೀರಿದಳು. ಪ್ರತಿಯಾಗಿ ಮಂದಹಾಸ ಬೀರಿದ ಅಹಲ್ಯಾದೇವಿ, ಮಗು ಬಂದು ಬಹಳ ಹೊತ್ತಾಯಿತು ಅನಿಸುತ್ತೆ. ಬಾ, ಇನ್ನೂ ನಿನ್ನ ಸಮಯವನ್ನು ಹಾಳು ಮಾಡೋದಿಲ್ಲ. ನಿನಗಿಲ್ಲಿ ಯಾವ ಕೆಲಸ ಅಂತ ಹೇಳ್ತೀನಿ ಎಂದು ಜೊತೆಗೆ ಕರೆದುಕೊಂಡು ಹೊರಟರು. ಕ್ಷಮಾ, ನಮ್ಮ ಶ್ರೀಪತಿ ಆಗಲೇ ನಿನಗೆ ಇಲ್ಲಿರೋ ನಮ್ಮ ಕೆಲಸಗಾರರ ಪರಿಚಯ ತಿಳಿಸಿದ್ದಾನೆ ಅಂದುಕೊಳ್ತೀನಿ ಎನ್ನುತ್ತಾ ಅಲ್ಲಿಯೇ ಇದ್ದ ಸುಮಾರು 25ರ ಹರೆಯದ 2 ಯುವತಿಯರನ್ನು ಬಳಿ ಕರೆದು, ಇವರ ಹೆಸರು ಆಶಾ ಹಾಗೂ ಇವಳು ರಾಧಿಕಾ. ಇವರು ನಮ್ಮ ಮೆಟೀರಿಯಲ್ಸ್ಗಳಿಗೆ ಡಿಸೈನ್ ಮಾಡ್ತಾರೆ. ನೀನು ಕೂಡ ಇವರೊಂದಿಗೆ ಮೆಟೀರಿಯಲ್ಸ್ ಕ್ವಾಲಿಟಿ ಚೆಕ್ ಮಾಡಿ ಡಿಸೈನರ್ ಆಗಿ ವರ್ಕ್ ಮಾಡಬೇಕು. ನಿನ್ನೆನೇ ಹೇಳಿದ ಹಾಗೆ ಇದು ನಮ್ಮ ಅತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಒಂದು ಸಣ್ಣ ಭಾಗವಷ್ಟೇ. ನಾನು ಇಲ್ಲಿಗೆ ಬರೋದು ತೀರಾ ಅಪರೂಪ. ಯಾರಾದರೂ ವಿಸಿಟರ್ಸ್ ಇದ್ದರೆ ಮಾತ್ರ ಮೀಟಿಂಗ್ ಸಲುವಾಗಿ ಬರ್ತೀನಿ. ನಮ್ಮ ಅನುಪಸ್ಥಿತಿಯಲ್ಲಿ ಕಂಪನಿಯ ಮೇಲ್ವಿಚಾರಣೆ ನಡೆಸೋದು ಇವರೇ ಎಂದು ಅಲ್ಲಿಯೇ ಇದ್ದ ಸುಮಾರು 50ರ ಆಸುಪಾಸಿನ ವ್ಯಕ್ತಿಯತ್ತ ಕೈ ತೋರಿದರು. ನೋಡಲು ಸಾಧು ಸ್ವಭಾವದಂತಿದ್ದ ಸದಾನಂದಯ್ಯನವರು, ವೆಲ್ಕಮ್ ಕ್ಷಮಾ, ಮೇಡಮ್ ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ. ನೀವು ಇವತ್ತೇ ಡ್ಯೂಟಿಗೆ ಜಾಯ್ನ್ ಆದದ್ದು ಬಹಳ ಒಳ್ಳೆಯದಾಯಿತು. ಇಲ್ಲವಾಗಿದ್ದರೆ ನಿಮ್ಮ ಭೇಟಿ 15 ದಿನ ತಡವಾಗ್ತಾ ಇತ್ತು ಎಂದವರ ಮಾತುಗಳು ಕ್ಷಮಾಳಿಗೆ ಅರ್ಥವಾಗಲಿಲ್ಲ. ಅಹಲ್ಯಾದೇವಿಯವರು ಅವಳ ಅನುಮಾನವನ್ನು ಬಗೆಹರಿಸುವಂತೆ, ಕ್ಷಮಾ, ಸದಾನಂದಯ್ಯನವರು ವೈಯಕ್ತಿಕ ಕಾರಣದಿಂದ 15 ದಿನ ರಜೆ ತಗೊಂಡಿದ್ದಾರೆ. ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಅವರು ಇದ್ದಿದ್ರೆ ನಿನಗೆ ಸಹಾಯ ಆಗ್ತಾ ಇತ್ತು. ಆದರೆ ಎಲ್ಲರಿಗೂ ಅವರದ್ದೇ ಆದ ವೈಯಕ್ತಿಕ ಬದುಕು ಇದ್ದೇ ಇರುತ್ತೆ ಅಲ್ವಾ. ಇರೋ ಒಬ್ಬ ಮಗನ ಮದುವೆನ ಬಹಳ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದು ಅವರ ಆಸೆ. ಅವರ ಆಸೆಗೆ ನಾನು ಯಾಕೆ ತಣ್ಣೀರು ಎರಚೋದು ಅಲ್ವಾ ಸದಾನಂದಯ್ಯನವರೇ ಎಂದಾಗ ಸದಾನಂದಯ್ಯನವರು ಕೃತಜ್ಞತಾ ಭಾವದಿಂದ ವಂದಿಸಿದರು. ಪ್ರತಿಯಾಗಿ ನಮಸ್ಕರಿಸಿದ ಅಹಲ್ಯಾದೇವಿ, ಕ್ಷಮಾ, ಕೆಲಸದ ಬಗ್ಗೆ ನಿನಗೆ ಏನೇ ಅನುಮಾನವಿದ್ರೂ ನಮ್ಮ ಶ್ರೀಪತಿಯನ್ನು ಕೇಳಿ ತಿಳ್ಕೊ ಎಂದು ಶ್ರೀಪತಿಯ ಮುಖ ದಿಟ್ಟಿಸಿದರು. ಅಮ್ಮ, ಇದೇನು ಹೇಳ್ತಾ ಇದ್ದೀರಾ? ನಾವು ನಾಳೆಯೇ ಬೆಂಗಳೂರಿಗೆ ವಾಪಸ್ ಹೋಗಬೇಕು. ಆಗಿದ್ದಾಗ ಇವರ ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಶ್ರೀಪತಿ ಅನುಮಾನ ವ್ಯಕ್ತಪಡಿಸಿದನು. ಶ್ರೀಪತಿ, ಸದಾನಂದಯ್ಯ ಲೀವ್ನಲ್ಲಿದ್ದಾರೆ ಅಂತ ನಿನಗೂ ಗೊತ್ತು.
ಅವರು ಲೀವ್ ತಗೊಂಡಾಗ ಇಲ್ಲಿನ ಕೆಲಸವನ್ನು ನೋಡಿಕೊಳ್ತಾ ಇದ್ದದ್ದು ನೀನೇ ತಾನೇ? ಇವತ್ತೇನು ಹೊಸದಾಗಿ ಹೇಳ್ತಾ ಇದೆಯಾ? ಸದ್ಯಕ್ಕೆ ಈ ಮಗುವಿಗೆ ನಿನಗಿಂತ ಚೆನ್ನಾಗಿ ಕೆಲಸ ಹೇಳಿಕೊಡುವವರು ಯಾರಿದ್ದಾರೆ? ಶ್ರೀಪತಿಯ ಕೆಲಸದ ವೈಖರಿ ತಿಳಿದಿದ್ದ ಅಹಲ್ಯಾದೇವಿ ಅವನ ಬಗೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶ್ರೀಪತಿಗೆ ಮನದಲ್ಲಿ ಸಂತೋಷವಾಗುತ್ತಿದ್ದರೂ ಅದನ್ನು ತೋರ್ಪಡಿಸದೆ, ಆದರೂ ಅಮ್ಮ, ಇಷ್ಟು ವರ್ಷದಲ್ಲಿ ಸದಾನಂದಯ್ಯನವರು ಇಷ್ಟು ದೀರ್ಘವಾದ ರಜೆಯನ್ನು ಯಾವತ್ತೂ ತಗೊಂಡಿರಲಿಲ್ಲ. ಹಬ್ಬಬ್ಬ ಅಂದರೆ 3-4 ದಿನವೇ ಹೆಚ್ಚು ಅನ್ಬೋದು. ಆದರೆ ಈ ಸಲ 15 ದಿನಗಳು ನಾನು ಇಲ್ಲಿಯೇ ಉಳಿದ್ಬಿಟ್ರೆ ನಿಮಗೆ ಅಲ್ಲಿ ಒಬ್ಬರಿಗೆ ಕಷ್ಟವಾಗತ್ತೆ. ಅದಕ್ಕೆ ನಾನು ಕೂಡ ನಿಮ್ಮೊಡನೆ ಎಂದು ರಾಗ ಹೇಳಿದನು. ಪರವಾಗಿಲ್ಲ ಶ್ರೀಪತಿ, ನಿನ್ನನ್ನೇನು ಪರ್ಮನೆಂಟಾಗಿ ಇಲ್ಲೇ ಇರು ಅಂತ ಹೇಳ್ತಾ ಇಲ್ಲ. ಹೇಗೂ ಮುಂದಿನ 15 ದಿನಗಳಲ್ಲಿ ಮತ್ತೊಂದು ಮೀಟಿಂಗ್ ಇದೆಯಲ್ಲ, ಆಗ ನನ್ನ ಜೊತೆಗೆ ಬೆಂಗಳೂರಿಗೆ ಬರುವಂತೆ ಎಂದು ಸಲಹೆ ಇತ್ತರು. ಶ್ರೀಪತಿಗೆ ಬೇರೆ ದಾರಿ ಹೊಳೆಯಲಿಲ್ಲ. 15 ದಿನಗಳಲ್ಲಿ ತನ್ನವಳ ಬಗ್ಗೆ ಸಾಕಷ್ಟು ತಿಳಿದುಕೊಳ್ಳಬಹುದೆಂದು ಮನಸ್ಸಿಗೆ ಸಂತೋಷವಾಗುತ್ತಿದ್ದರೂ ತಾನಿಲ್ಲದೆ ಬೆಂಗಳೂರಿನಲ್ಲಿ ಎಲ್ಲ ಕೆಲಸವನ್ನು ಅಮ್ಮನೇ ಮಾಡಬೇಕಾಗಿ ಬರುವುದೆಂದು ಮನಸ್ಸಿನಲ್ಲಿ ತಳಮಳವಾಗುತ್ತಿತ್ತು. ಆದರೂ ವಿಧಿಯಿಲ್ಲದೆ ಅಹಲ್ಯಾದೇವಿಯವರ ಮಾತಿಗೆ ಹೂಗುಟ್ಟಿದನು. ಅಂದಿನ ದಿನ ಕ್ಷಮ ಹೊಸಬಳು ಎಂಬ ಕಾರಣಕ್ಕೆ ಶ್ರೀಪತಿ ಅವಳಿಗೆ ಹೆಚ್ಚೇನು ಕೆಲಸವನ್ನು ಹೇಳಲಿಲ್ಲ. ಬದಲಾಗಿ ಕಂಪನಿಯ ರೀತಿ ರಿವಾಜುಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಅವಳಿಗೆ ಮನವರಿಕೆ ಮಾಡಿಕೊಟ್ಟನು. ಕ್ಷಮಾಳ ಸರಳ ನಡವಳಿಕೆಯಿಂದಾಗಿ ಅವಳ ಜೊತೆ ಕೆಲಸ ಮಾಡುತ್ತಿದ್ದ ಆಶಾ ಹಾಗೂ ರಾಧಿಕಾರನ್ನು ಸೇರಿಸಿ ಒಂದೇ ದಿನದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಹಲವಾರು ಮಂದಿಯ ಸ್ನೇಹ ದೊರೆತಿತ್ತು. ಇತ್ತ ಅಹಲ್ಯಾದೇವಿಯವರು ತಮ್ಮ ಪ್ರೈವೇಟ್ ಹೆಲಿಕಾಪ್ಟರ್ನಲ್ಲಿ ಮರುದಿನವೇ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದರು. ನಮಸ್ಕಾರ ಕಂಠಶ್ರೀಯವರೇ. ಹಿಂಬದಿಯಿಂದ ಬಂದ ಧ್ವನಿ ಕ್ಷಮಾಳನ್ನು ಬೆಚ್ಚಿ ಬೀಳಿಸಿತ್ತು. ಯಾಕ್ರಿ, ಪ್ರತಿ ಬಾರಿ ನನ್ನ ಧ್ವನಿ ಕೇಳಿ ಇಷ್ಟೊಂದು ಬೆಚ್ಚಿ ಬೀಳ್ತೀರಾ? ಅವಳ ಮುಂದೆ ಬಂದು ನಿಂತ ಆತನ ಕಣ್ಣುಗಳು ಕ್ಷಮಾಳನ್ನು ಕಾಣಲು ಹಾತೊರೆಯುವಂತಿತ್ತು. ಹಿಂದೆಯಿಂದ ಬಂದು ಕೂಗಿದ್ರೆ ಭಯವಾಗದೇ ಇರ್ತದಾ? ಕ್ಷಮಾಳ ಮುಖದಲ್ಲಿದ್ದ ಮಂದಹಾಸ ಅವಳು ಆತನ ಬರುವಿಕೆಗಾಗಿಯೇ ಕಾಯುತ್ತಿದ್ದಳೇನೋ ಎನ್ನುವಂತಿತ್ತು. ಭಯ ಪಟ್ಕೊಳ್ಳೋಕೆ ನಾನೇನು ಹುಲಿನೋ ಸಿಂಹನೋ? ಈ ನನ್ನ ಮುದ್ದಾದ ಮುಖ ನಿಮ್ಮ ಕಣ್ಣಿಗೇನಾದರೂ ರಾಕ್ಷಸನಂತೆ ಕಾಣ್ತಾ ಇದೆಯೋ ಹೇಗೆ? ಎಂದು ತನ್ನ ಪಾಕೆಟ್ನಿಂದ ಚಿಕ್ಕದಾದ ಕನ್ನಡಿಯೊಂದನ್ನು ತೆಗೆದು ಮುಖ ನೋಡಿಕೊಳ್ಳುತ್ತಾ, ಇಲ್ವಲ್ಲ, ತುಂಬ ಹ್ಯಾಂಡ್ಸಮ್ ಆಗೇ ಇದ್ದೀನಿ ಎಂದು ಕಣ್ಣು ಬಾಯಿ ಅಗಲಿಸುತ್ತಾ ಕನ್ನಡಿ ನೋಡುತ್ತಿದ್ದವನ ನಡೆ ಕ್ಷಮಾಳಲ್ಲಿ ನಗು ತರಿಸಿತ್ತು. ಅಬ್ಬಾ, ಅಂತೂ ಇಂತೂ ನಿಮ್ಮ ಮುಖದಲ್ಲಿ ನಗು ಮೂಡ್ತಲ್ಲ, ಅಷ್ಟೇ ಸಾಕು. ಅವನು ಕೂಡ ಅವಳ ನಗುವಿಗೆ ಜೊತೆಯಾದನು. ಅಪರಿಚಿತನೊಬ್ಬನ ಮಾತಿಗೆ ಮೈ ಮೇಲೆ ಪರಿವೆಯೇ ಇಲ್ಲದವಳಂತೆ ನಗುತ್ತಿದ್ದ ಕ್ಷಮ ತಕ್ಷಣ ಎಚ್ಚೆತ್ತವಳು ತನ್ನ ನಗುವನ್ನು ನಿಯಂತ್ರಣಕ್ಕೆ ತಂದಳು. ಕಂಠಶ್ರೀ, ನಾನು ನಿಮ್ಮನ್ನು ಆಗ್ಲಿಂದ ನೋಡ್ತಾನೆ ಇದ್ದೆ. ಮಾತನಾಡಿಸೋ ಧೈರ್ಯ ಬರಲಿಲ್ಲ. ಆದರೆ ಈ ಮರ್ಕಟ ಮನಸ್ಸು ಕೇಳಬೇಕಲ್ಲ. ತುಂಟ ನೋಟದಿಂದ ಅವಳನ್ನೇ ದಿಟ್ಟಿಸಿದನು. ಅವಳಿಗೆ ಅವನ ಕಣ್ಣುಗಳಲ್ಲಿ ನೋಟವನ್ನು ಬೆರೆಸಲಾಗಲಿಲ್ಲ. ಕ್ಷಮಿಸಿ, ನೀವು ಮೊನ್ನೆ ಬೆಳಗ್ಗೆ ಸಿಕ್ಕಿದಾಗ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡ್ರೆ ಅನ್ನಿಸ್ತದೆ. ನೀವು ಆಡಿದ ಮಾತುಗಳಿಂದ ನನಗೆ ಖಂಡಿತವಾಗಿಯೂ ಬೇಸರವಾಗಿರಲಿಲ್ಲ. ನನ್ನನ್ನು ವ್ಯಥೆಗೆ ದೂಡಿದ ವಿಷಯವೇ ಬೇರೆ. ನನ್ನಿಂದಾಗಿ ನೀವು ಕೂಡ ಬೇಸರ ಪಟ್ಟುಕೊಂಡು ಹೊರಟು ಹೋದ್ರಿ. ಕ್ಷಮೆ ಕೇಳಲಿಕ್ಕೆ ಅಂತ ನೀವು ಹೋಗೋ ದಾರಿಯನ್ನೇ ನೋಡ್ತಾ ಇದ್ದೆ. ಆದರೆ ನೀವು ಒಂದು ಬಾರಿಯೂ ತಿರುಗಿ ನೋಡಲಿಲ್ಲ. ನಿಮ್ಮನ್ನು ಕರೀಲಿಕ್ಕೆ ನಿಮ್ಮ ಹೆಸರು ಕೂಡ ತಿಳಿದಿರಲಿಲ್ಲ. ನಿನ್ನೆ ಕೂಡ ಬರಬಹುದು ಅಂತ ಕಾಯ್ತಾ ಇದ್ದೆ, ಆದರೆ ನೀವು ಬರಲೇ ಇಲ್ಲ ಎಂದು ಅಚೇತನಳಾಗಿ ನುಡಿದಳು. ಅವಳ ಸೊರಗಿದ ಮುಖ ಅವನಿಗೆ ಅವಳಲ್ಲಿ ಅನುಕಂಪ ಮೂಡಿಸಿತ್ತು. ನನ್ನಿಂದ ನಿಮಗೆ ಬೇಸರವಾಯ್ತಲ್ಲ ಅಂತ ನನಗೆ 2 ದಿನಗಳಿಂದ ಸರಿಯಾಗಿ ನಿದ್ರೆಯೇ ಬರಲಿಲ್ಲ. ಸದ್ಯ ಇವತ್ತಾದರೂ ಸಿಕ್ಕಿದ್ರಲ್ಲ ಎಂದವನು, ಛೇ, ನಿನ್ನೆ ನಾನು ಇತ್ತ ಬರದೆ ತಪ್ಪು ಮಾಡಿಬಿಟ್ಟೆ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡನು. ನೀವು ಯಾರು ಅಂತ ನನಗೆ ತಿಳಿದಿಲ್ಲ. ನೀವು ನನ್ನ ಮೇಲಿಟ್ಟಿರುವ ಅಭಿಮಾನದಿಂದ ನನ್ನ ಪ್ರತಿರೂಪವನ್ನೇ ಚಿತ್ರಿಸಿದ್ದೀರಿ ಅಂತ ನನಗೆ ಬಹಳ ಸಂತೋಷವಾಯಿತು. ಆದರೆ ಕ್ಷಮಾಳಿಗೆ ಮುಂದೆ ಮಾತು ಬಾರದೆ ಮೌನವಾದಳು. ಅವಳ ಕಣ್ಣುಗಳು ಮಾತ್ರ ಆತನ ಅಂಗವಿಕಲತೆಯನ್ನು ಎತ್ತಿ ತೋರುತ್ತಿದ್ದ ಬಲಗೈನತ್ತ ನೆಟ್ಟಿದ್ದವು. ಅವಳ ಕಣ್ಣೋಟ, ಮುಖದ ಭಾವನೆಯನ್ನು ಅರ್ಥ ಮಾಡಿಕೊಂಡ ಆತ, ನೀವು ಈ ವಿಷಯವಾಗಿ ಆತಂಕ ಪಡ್ಕೊಂಡ್ರೆ ಅಂತ ನನಗೆ ತಿಳಿದಿರಲಿಲ್ಲ. ನಾನೇ ನಿಮ್ಮನ್ನು ತಪ್ಪಾಗಿ ಅರ್ಥೈಸ್ಕೊಂಡೆ. ದಯವಿಟ್ಟು ಕ್ಷಮಿಸಿ.
ನನ್ನ ಅಚಾತುರ್ಯದಿಂದ ನಿಮಗೂ ಬೇಸರ ಮಾಡೋದಲ್ಲದೆ 2 ದಿನಗಳಿಂದ ನಾನು ಕೂಡ ಕಾರಣವಿಲ್ಲದೆ ನೋವು ತಿಂದೆ. ಅಂದಹಾಗೆ ನೀವು ಪ್ರತಿದಿನ ಇಲ್ಲಿಗೆ ಬರ್ತಾ ಇರ್ತೀರಾ? ಕುತೂಹಲದಿಂದ ಪ್ರಶ್ನಿಸಿದನು. ಬರೋದೇನು, ಮನೆಯಲ್ಲಿ ಕಿಟಕಿ ಬಾಗಿಲುಗಳನ್ನು ತೆರೆದರೆ ಕಣ್ಣಿಗೆ ಕಾಣೋದು ಸಾವಿರಾರು ಕೌತುಕಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡು ನೋಡುಗರ ಕಣ್ಮನ ಸೆಳೆಯುವ ಶರಧಿಯ ಸುಂದರವಾದ ಮನಮೋಹಕ ದೃಶ್ಯ ಎನ್ನುತ್ತಾ ಕಡಲಂಚಿನಲ್ಲಿ ಮರೆಯಾಗುತ್ತಿದ್ದ ನೇಸರನ ಚೆಲುವನ್ನು ಕಣ್ತುಂಬಿಕೊಂಡಳು. ಅವಳ ಮಾತು ಅವನಿಗೆ ಅರ್ಥವಾಗದೆ ಆಶ್ಚರ್ಯದಿಂದ ದಿಟ್ಟಿಸಿದನು. ಅಲ್ನೋಡಿ, ಇಲ್ಲಿಂದ ಕೆಲವು ಹೆಜ್ಜೆಗಳ ದೂರದಲ್ಲಿ 2 ತೆಂಗಿನ ಮರ ಉಂಟಲ್ಲ, ಅದೇ ಬಿಳಿಯ ಬಣ್ಣದ ಗೋಡೆ, ಅದೇ ನನ್ನ ಅರಮನೆ. ತನ್ನ ಮನೆಯತ್ತ ಕೈ ಬೆರಳು ಮಾಡಿ ತೋರುತ್ತಾ ತನ್ನ ಮಾತಿನ ಮರ್ಮವನ್ನು ವಿಷದಪಡಿಸಿದಳು. ವಾವ್, ಸೂಪರ್ ಕಣ್ರಿ ಕಂಠಶ್ರೀ. ಅಂದರೆ ನೀವು ಯಾವಾಗ ಬೇಕೋ ಆವಾಗ ಸಮುದ್ರ ರಾಜನ ದರ್ಶನ ಪಡಿಬಹುದು ಅನ್ನಿ ಎಂದು ಸಹಜವಾಗಿ ನುಡಿದನು. ಅವನ ಮಾತಿಗೆ ಮುಗುಳ್ನಕ್ಕ ಕ್ಷಮ, ಹೌದು ಮಿಸ್ಟರ್, ನಿಮ್ಮ ಮಾತು ನಿಜ. ಆದರೆ ನನ್ನ ಹೆಸರು ಕಂಠಶ್ರೀ ಅಲ್ಲ, ಕ್ಷಮ ಎಂದಳು. ತುಂಬ ಮುದ್ದಾದ ಹೆಸರು. ನಿಮ್ಮ ಹಾಗೆ ನಿಮ್ಮ ಹೆಸರು ಕೂಡ ಸುಂದರವಾಗಿದೆ ಅವನೆಂದಾಗ ಅವಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿದವು. ನೀವು ತುಂಬ ಮಧುರವಾಗಿ ಹಾಡ್ತೀರಾ. ನಿಮ್ಮ ಕಂಠ ಬಹಳ ಇಂಪಾಗಿದೆ. ಅದಕ್ಕಾಗಿಯೇ ನಿಮ್ಮನ್ನು ಕಂಠಶ್ರೀ ಅಂತ ಕರೆದದ್ದು. ಅದರಿಂದ ನಿಮಗೆ ಬೇಸರವೇನೂ ಆಗಲಿಲ್ಲ ತಾನೇ? ಅವಳ ಮನದ ಮಾತುಗಳನ್ನು ಅರಿಯಲು ಪ್ರಯತ್ನಿಸಿದನು. ನನ್ನ ಕಲೆಯನ್ನು ಮೆಚ್ಚಿದ್ದಕ್ಕೆ ಬೇಸರ ಎಂತಕ್ಕೆ ಮಾಡಿಕೊಳ್ಳಿ? ಕ್ಷಮಿಸಿ, ಆದರೆ ನಿಮ್ಮ ಬಗ್ಗೆ ನನಗೆ ಏನೂ ತಿಳಿದಿಲ್ಲ. ಅವನ ಪರಿಚಯ ತಿಳಿದುಕೊಳ್ಳುವ ಸಲುವಾಗಿಯೇ ಕೇಳಿದಳು. ಅವನೊಂದಿಗೆ ಇದು 2ನೇ ಭೇಟಿಯಾಗಿದ್ದರೂ ಸಹ ಅವರಿಬ್ಬರ ನಡುವೆ ಎಷ್ಟೋ ವರುಷಗಳ ಸ್ನೇಹವಿದೆಯೇನೋ ಎಂಬಂತೆ ಭಾಸವಾಗುತ್ತಿತ್ತು. ಕ್ಷಮ ಕೂಡ ತನಗರಿವಿಲ್ಲದೆಯೇ ಆತನ ಸಂಗಡವನ್ನು ಬಯಸುತ್ತಿದ್ದಳು. ಕ್ಷಮ ತನ್ನ ಆತುರದಿಂದ ಮತ್ತೊಂದು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತಿಹಳೆ. ಆ ಅಪರಿಚಿತ ವ್ಯಕ್ತಿ ನಿಜಕ್ಕೂ ನಂಬಿಕೆಗೆ ಅರ್ಹನೋ ಅಥವಾ ಅನರ್ಹನೋ? ಶ್ರೀಪತಿಗೆ ಕ್ಷಮಾಳ ಮೇಲೆ ಮೂಡಿರುವ ಭಾವನೆಯಿಂದಾಗಿ ಅವಳ ಹೊಸ ಕೆಲಸಕ್ಕೂ ಪೂರ್ಣ ವಿರಾಮವಿಡುವಂತಾಗುತ್ತದೆಯೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.